ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ವೆಜ್ ಮೋಮೋಸ್. ಬನ್ನಿ ವೆಜ್ ಮೋಮೋಸ್ ಆ್ಯಂಡ್ ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲು ಒಂದು ಬಾಣಲೆಗೆ 1 ಕಪ್ಪು ಅಥವಾ ಒಂದು ದೊಡ್ಡ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಮೋಮೋಸ್ ಮೈದಾ ಹಿಟ್ಟಿನಿಂದನೂ ಮಾಡ್ತಾರೆ, ಬಟ್ ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಗೋಧಿಯನ್ನು ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸಿ ಅದನ್ನು ಹಿಟ್ಟು ಹಾಕ್ಸೋದ್ರಿಂದ ಅದು ಹಿಟ್ಟು ತುಂಬ ಬೆಳ್ಳಗಾಗಿ ಬರುತ್ತೆ. ಸಾಣಿಸಿದರೆ ಅಥವಾ ಸೋಸಿದರೆ ಇದು ಅದೇ ಹಿಟ್ಟು. ಚಪಾತಿ ಹಿಟ್ಟನ್ನ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡಿದ್ವಿ. ಇವಾಗ ನಾವು ಮೋಮೋಸ್ಗೆ ಫಿಲ್ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ 2 ಈರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗುತ್ತಿದ್ದಂತೆ 2 ಕಪ್ಪು ಕ್ಯಾಬೇಜನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀವಿ. ಇವಾಗ 3/4 ಕಪ್ ಆಗುವಷ್ಟು ಕ್ಯಾರೆಟನ್ನು ಹಾಕಿದ್ದೀವಿ ಮತ್ತು 2 ಸ್ಪೂನ್ ಆಗುವಷ್ಟು ಕಾರ್ನನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ. 1 ಸ್ಪೂನ್ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು 1 ಸ್ಪೂನ್ ಜಿಂಜರನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೀವಿ. ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಫ್ರೈ ಆಗ್ತಾಯಿದೆ. ಇವಾಗ ನಾವು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ನಾನು ಮೀಡಿಯಮ್ ಖಾರ ಇರೋದು ಒಂದು 2.5 ಸ್ಪೂನು ಪೇಸ್ಟನ್ನು ಹಾಕಿದ್ದೀನಿ. ಈ ಪೇಸ್ಟ್ಗೆ ಜೀರಿಗೆ ಮತ್ತು ಗ್ರೀನ್ ಚಿಲ್ಲಿನ ಫ್ರೈ ಮಾಡಿ ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ 1/4 ಟೀ ಸ್ಪೂನ್ ಗರಂ ಮಸಾಲವನ್ನು ಹಾಕಿದ್ದೀವಿ. 1 ಟೀ ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕಿದ್ದೀವಿ. ನೀವು ಲೆಮನ್ ಜ್ಯೂಸ್ ಬದಲು ವಿನೆಗರ್ ಆದರೂ ಯೂಸ್ ಮಾಡ್ಬೋದು. ಇವಾಗ ಮಸಾಲ ಎಲ್ಲ ಫಿಲ್ಲಿಂಗಿಗೆ ರೆಡಿ ಆಯಿತು. ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಮಾಡೋಕ್ಕೆ ನಾವು ಮೊದಲು ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಾ ಮತ್ತು ಕ್ಯಾರೆಟ್, ಕ್ಯಾಬೇಜ್, ಗಾರ್ಲಿಕ್ ಮತ್ತು ಜಿಂಜರ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಮಸಾಲ ಮಾಡೋಕ್ಕೆ, ಅದರಲ್ಲಿರೋ ಸ್ವಲ್ಪನೇ ಇಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ನಾವು ಟೊಮ್ಯಾಟೊ ಮತ್ತು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ. 2 ಟೊಮ್ಯಾಟೊ ಮತ್ತು ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯನ್ನು ಚೆನ್ನಾಗಿ ಕುದಿಸಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆಗಿಬಿಟ್ಟು 1 ಸ್ಪೂನ್ ಸೋಯಾ ಸಾಸ್, 2 ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಕೆಚಪನ್ನು ಹಾಕಿದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಸಲ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಕೊನೆಯದಾಗಿ ಸಣ್ಣಗೆ ಹೆಚ್ಚಿದ ಸ್ಪ್ರಿಂಗ್ ಆನಿಯನನ್ನು ಸ್ವಲ್ಪ ಹಾಕಿ ಗಾರ್ನಿಷಿಂಗ್ ಮಾಡಿದರೆ ಚಟ್ನಿ ರೆಡಿ ಆಯಿತು. ಇದು ಮೋಮೋಸ್ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಇದು ಅಲ್ಲದೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಸೆಜ್ವಾನ್ ಚಟ್ನಿ ಮಾಡಿ ತೋರಿಸಿದ್ದೀನಿ ಮತ್ತು ಗಾರ್ಲಿಕ್ ಚಟ್ನಿಯನ್ನು ಮಾಡಿ ತೋರಿಸಿದ್ದೀನಿ, ರೆಡ್ ಚಟ್ನಿಯನ್ನು ಮಾಡಿ ತೋರಿಸಿದ್ದೀನಿ. ಅವು ಬೇಕಂದರೆ ನನ್ನ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಎಲ್ಲ ರೀತಿಯ ಚಟ್ನಿಗಳನ್ನು ಮಾಡಿ ತೋರಿಸಿದ್ದೀನಿ ನಾನು. ನಾವು ಮೊದಲೇ ಕಲಸಿಟ್ಟ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ನೆಂದಿದೆ. ಇವಾಗ ನಾವು ದೊಡ್ಡದಾಗಿ ಒಂದು ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ನೋಡಿ ಈ ರೀತಿಯಾಗಿ ದೊಡ್ಡದಾಗಿ ಒಂದು ಚಪಾತಿನ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ ಸೈಜಲ್ಲಿ ಒಂದು ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೊಂಡು ಅದರ ಒಂದು ಡಬ್ಬಿಯ ಕ್ಯಾಪ್ ಅಥವಾ ಡಬ್ಬಿಯ ಸಹಾಯದಿಂದ ಅವುಗಳನ್ನು ಕಟ್ ಮಾಡಿ ನೋಡಿ ಎಷ್ಟು ಬೇಗ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗನೂ ಆಗುತ್ತೆ. ಸಿಂಗಲ್ಲಾಗಿ ಒಂದೊಂದೇ ಮಾಡ್ಕೊಳ್ಳೋದ್ರಿಂದ ಟೈಮ್ ಜಾಸ್ತಿ ತೊಗೊಳುತ್ತೆ. ಇವಾಗ ಫಿಲ್ಲಿಂಗನ್ನು ಫಿಲ್ ಮಾಡ್ತಾಯಿದ್ದೀವಿ. ಅದಕ್ಕೆ ಹಚ್ಚೋದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ
ಒಂದು ಏರ್ಬಡ್ಸ್ನ ಸಹಾಯದಿಂದ ಅದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಮಾಡಿದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಈ ರೀತಿ ಮೋಮೋಸ್ಗಳನ್ನು ರೆಡಿ ಮಾಡಬೇಕು. ನಾನಿಲ್ಲಿ ಮೋಮೋಸ್ 3-4 ರೀತಿಯಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ಆ ಶೇಪಲ್ಲಿ ಮಾಡ್ಕೋಬೋದು. ನೋಡಿ ಇದು 2ನೇ ಥರ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕರ್ಜಿಕಾಯಿ ಅಂತೀವಲ್ಲ ಆ ಶೇಪಲ್ಲೂ ಕೂಡ ಮೋಮೋಸನ್ನು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಅಟ್ರಾಕ್ಟಿವ್ ಆದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ಚೆನ್ನಾಗಿರ್ಬೇಕಲ್ವ ಮೊದಲು ತಿನ್ನಬೇಕಂದ್ರೆ, ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 2 ರೀತಿ ತೋರಿಸಿದ್ದೀನಿ, ಇದೊಂದು 3 ರೀತಿ ಆಗಿದೆ. ಇವುಗಳನ್ನು ಬೇಯಿಸೋದು ಕೂಡ ನಾನು 2 ರೀತಿಯಲ್ಲಿ ತೋರಿಸ್ತೀನಿ, ನೋಡ್ತಾ ಹೋಗಿ ವಿಡಿಯೋನ. ಇವಾಗ ಆಗಲೇ ಡಬ್ಬಿಯ ಸಹಾಯದಿಂದ ನಾವು ಕಟ್ ಮಾಡಿದ್ವಿ. ಈಗ ಅದೇ ಕ್ಯಾಪ್ನ ಸಹಾಯದಿಂದ ಪ್ರೆಸ್ ಮಾಡಿದರೂ ಆಯಿತು, ಅಥವಾ ಈ ರೀತಿ ಬಡ್ದಾದರೂ ನಾವು ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ. ಈ ರೀತಿ ಜೋರಾಗಿ ಒಂದ್ಸಲ ಪ್ರೆಸ್ ಮಾಡಿದರೆ ಕಟ್ಟಾಗಿಬಿಡ್ತವೆ. ನಾವು ಒಂದೇ ಸತಿಗೆ 5-6 ಎಲೆಗಳನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ತೆಗೆದು ಮತ್ತು ರೋಲ್ ಮಾಡಿ ಇನ್ನೊಂದು ಚಪಾತಿ ಮಾಡ್ಕೋಬೋದು. ಅದರಿಂದ ನೋಡಿ ಈ ರೀತಿ ಮಾಡೋದ್ರಿಂದ ಇನ್ನೂ ಬೇಗ ಆಗುತ್ತೆ. ನೋಡಿ ನಾನು ಒಂದು ಸಾಣಿಗೆ ಅಥವಾ ಹೋಲಿರೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಟಿದ್ದೀನಿ. ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಕುದಿಸೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ಅದನ್ನು. ಈ ರೀತಿ ಚಿಕ್ಕ ಚಿಕ್ಕ ಮೋಮೋಸ್ಗಳನ್ನು ಮಾಡಿದ್ದೀನಿ ಮತ್ತು ಒಂದು ದೊಡ್ಡ ಡಿಸೈನ್ ಮೋಮೋಸನ್ನು ಮಾಡಿದ್ದೀನಿ. ಒಂದು ರೌಂಡ್ ಮೋಮೋಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ. ಇದಕ್ಕೊಂದು ಕ್ಯಾಪನ್ನು ಹಾಕಿ ಮುಚ್ಚಿ ಒಂದು 15 ನಿಮಿಷ ಮುಚ್ಚಿದರೆ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಗೊತ್ತಾಗುತ್ತೆ ನಿಮಗೆ. ಮೈದಾ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ವೈಟ್ ಆಗಿರುತ್ತೆ, ಇದು ಸ್ವಲ್ಪ ಬ್ರೌನ್ ಕಲರಲ್ಲಿದೆ, ಹಾಗಾಗಿ ಗೋಧಿ ಹಿಟ್ಟಿಂದು ಅಂತ ಗೊತ್ತಾಗುತ್ತೆ. ಬಟ್ ಟೇಸ್ಟ್ ಆಗಿರುತ್ತೆ ಗೋಧಿ ಹಿಟ್ಟಿಂದು, ಹೆಲ್ತಿನೂ ಕೂಡ. ಇನ್ನೊಂದು ಶೇಪಲ್ಲಿ ನಾನು ಮೋಮೋಸನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಮೇಲೆ ಫ್ಲವರ್ ಶೇಪಲ್ಲಿ ಬರುತ್ತೆ ಅದು. ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಮಾಡಿ ತೋರಿಸ್ತೀನಿ. ಮೋಮೋಸ್ ಯಾವ ರೀತಿ ಶೇಪಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ ಈ ರೀತಿ ನೆರೆಗಳನ್ನು ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಈ ರೀತಿ ಇಡ್ಲಿ ಪ್ಲೇಟಲ್ಲಿ ಇಟ್ಟು ನೀವು ಬೇಯಿಸ್ಕೋಬೋದು. ಇಲ್ಲ ಮೊದಲು ಒಂಥರ ಮಾಡಿ ತೋರಿಸಿದ್ನಲ್ಲ, ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ನಾನು 2 ಟೈಪು ಮಾಡಿ ತೋರಿಸಿದ್ದೀನಿ. ಇವು 2 ಪ್ರೊಸೀಜರಲ್ಲಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು. ನೋಡಿ 15 ನಿಮಿಷ ಆಗಿದೆ, ಇವಾಗ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮೊದಲೇ ಮಾಡಿ ತೋರಿಸಿದಂಥ ಚಟ್ನಿಯ ಜೊತೆಗೆ ಮೋಮೋಸ್ಗಳನ್ನು ಸವಿಬೋದು. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇನ್ನೊಂದು ಸೂಪರಾದ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.